ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ಈ 4 ದಿನಗಳ ಈ ಒಂದು ನಾಟಕೋತ್ಸವವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ಮನವಿ. ಅದಕ್ಕೆ ದಯಮಾಡಿ ಮುಖ್ಯರಾಗಿ ಅವರೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಉದ್ಘಾಟನಾ ಕಾರ್ಯಕ್ರಮದಿಂದ ನಾವು ಹೆಚ್ಚು ಹೊತ್ತು ಕಾಯೋದು ಬೇಡ, ನಿಮಗೆ ಪ್ರದರ್ಶನಕ್ಕೆ ತೊಂದರೆ ಆಗೋದು ಬೇಡ ಅನ್ನೋದನ್ನು ನಾವು ಪರಿಗಣಿಸಿ ನಾವು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ದೇವೆ. ದಯಮಾಡಿ ಉದ್ಘಾಟನೆ ಮಾಡಿದಂತಹ ನಮ್ಮ ವಿಶ್ರಾಂತ ಕುಲಪತಿಗಳು ಇ ಸಿ ಗೋರ್ಲಿಂಗಯ್ಯನವರು ಈ ಸಂದರ್ಭದಲ್ಲಿ ತಮ್ಮ ಉದ್ಘಾಟನಾ ನುಡಿಗಳು ಮತ್ತು ಈ ಒಂದು ತುಲಕ ನಾಟಕ ಅಥವಾ ಮಾರಿಶಾಲ ಇರ್ಬೋದು, ಒಟ್ಟಾರೆಯಾಗಿ ಕಾರ್ನಾಡದ ಈ ನಾಟಕೋತ್ಸವದ ಬಗ್ಗೆ ತಮ್ಮ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ಮನವಿ ಮಾಡ್ತೇವೆ. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರ ಕವಿಗಳು ಅವರಿಂದ ಮುಕುಂದರಾಜ್ ಅವರೇ, ಮತ್ತೊಬ್ಬ ಇಂಥ ವಿಚಾರಗಳ ಬಗ್ಗೆ ಪ್ರತಿಭಟಿಸಿದ್ದು, ಬರೆದದ್ದು ಮತ್ತು ಹೊಸ ಎಚ್ಚರಿಕೆಯನ್ನು ಕೊಟ್ಟದ್ದು ಮತ್ತು ಯುವಜನತೆಗೆ ಸ್ಫೂರ್ತಿಯನ್ನು ನೀಡಿದ್ದು ಬಹಳ ಮುಖ್ಯವಾದಂಥ ವಿಚಾರ. ಸೊ ಇಂಥ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಪ್ರಶ್ನೆ ಬೇರೆ, ಆದರೆ ಒಂದು ಎಚ್ಚೆತ್ತ ಸಮಾಜದ ಒಂದು ಸಾಕ್ಷಿ ಪ್ರಜ್ಞೆ ಅಂತ ಯಾವಿದ್ರಲ್ಲ ಅದು ಬಹಳ ಮುಖ್ಯವಾದದ್ದು ಇಷ್ಟಾರ್ಥದ ವಿಚಾರದಲ್ಲಿ. ಮತ್ತು ಅವರ ನಾಟಕಗಳಂತೂ ಅದ್ಭುತವಾದಂಥ ನಾಟಕಗಳು, ಎಲ್ಲವೂ ತುಂಬ ಯಶಸ್ವಿ ನಾಟಕಗಳು. ಮತ್ತು ಅವರು ಜೊತೆಗೆ ಅನುವಾದಕರು ಹೌದು, ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾ ಕ್ಷೇತ್ರ ಮತ್ತು ಧಾರಾವಾಹಿ ಕ್ಷೇತ್ರದಲ್ಲೂ ಕೂಡ ಅವರು ಬಹಳ ದೊಡ್ಡ ಹೆಸರನ್ನು ಮಾಡಿದಂಥವರು. ಸೊ ಹೀಗೆ ಕನ್ನಡದವರಾಗಿ ಭಾರತದ ರಾಷ್ಟ್ರಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ವರ್ಷಗಳಿಂದ 23 ವರ್ಷಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡಿ ಇದು 23ನೇ ನಾಟಕೋತ್ಸವ. ಸೊ ಈ ನಿರಂತರವಾಗಿ ರೇವಣ್ಣ ಮತ್ತು ಅವರ ಗೆಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ಕಾರ್ನಾಡದ ನಾಟಕೋತ್ಸವವನ್ನು 4 ದಿನಗಳ ಕಾಲ ಹಮ್ಮಿಕೊಂಡಿದ್ದಾರೆ. ಕಾರ್ನಾಡು ಹೆಚ್ಚು ಮಾತಾಡಲಿಕ್ಕೆ ಹೋಗಿಲ್ಲ. ನಾಟಕದ ಸಮಯ ಕಳೆದ 23 ವರ್ಷಗಳಿಂದ ನಾಟಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಚಾರ ಸಂಕಿರಣ, ಪುಸ್ತಕ ಬಿಡುಗಡೆ, ನಮ್ಮ ಹಿರಿಯ ಸಾಹಿತಿಗಳ ಸಾಹಿತ್ಯ ಚಿಂತನೆ, ಇಂತಹ ಅನೇಕ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇರುವಂತಹ ಸಂಸ್ಥೆ. ಇವತ್ತಿನ ಕಾಲಘಟ್ಟದಲ್ಲಿ, ಕಾಲಮಾನದಲ್ಲಿ ಲಂಕೇಶ್ ಅವರು, ಗಿರೀಶ್ ಕಾರ್ನಾಡ್ ಅವರು, ಅನಂತಮೂರ್ತಿಯವರು, ಇಂತಹ ಅನೇಕ ಮಾನವೀಯರು ಹೆಸರಾಗಿ ಆಯ್ಕೆಯಾಗಿದ್ದಂತಹ ಒಂದು ರಂಗಭೂಮಿಯ ಡಾಕ್ಟರು, ಸಂಘಟಕರು, ಮುರಿಬಾರ್ದು, ಉಳಿಸಿಕೊಳ್ಳಬೇಕು. ಇಷ್ಟು ವರ್ಷ ನೀನು ನಿಷಾದರ ಕೇಳ್ತಾ ನಾನು ನಿನ್ನನ್ನು ಮುಟ್ಟಲಿಲ್ಲ. ಈಗ ನಾನು ನಿನ್ನ ಗಂಡ ಆಗುವನಿದ್ದೇನೆ. ನನ್ನ ತಂದೆ ಹತ್ರ ಹೋಗದಿರೋ ಹಾಗೆ ನೋಡಿಕೊಂಡ ಎಲ್ಲ ಗೌರವ ಈ ರೈದ್ಯನಿಗೆ. ಅಪ್ಪನನ್ನು ತಿರುಕನನ್ನು ಕಂಡ ಹಾಗೆ ಕಂಡರು ಎಲ್ಲರೂ. ಹಳೆಯ ಹಾಗೆ ಅದು ಹಳೆಯದಾಗಿ ಹೋಯ್ತು ಅಂತ ತಿಳಿದುಕೊಂಡಿದ್ದೀಯೇ? ಒಂದು ಪ್ರಶ್ನೆ, ಅದಕ್ಕೊಂದು ಉತ್ತರ.
ಮತ್ತೆ ಅದೇ ಪ್ರಶ್ನೆ, ಅದಕ್ಕೆ ಮರಳಿ ಅದೇ ಉತ್ತರ. ತಿರುಗಿ ಒಂದು ಅಕ್ಷರ ಬದಲಾಯಿಸದೆ ಅದೇ ಪ್ರಶ್ನೆ, ಅದಕ್ಕೂ ಒಂದಕ್ಷರ ಕೂಡ ಬದಲಾವಣೆ ಆಗದೆ ಅದೇ ಉತ್ತರ. ಹೀಗೆ ಪುನರಾವೃತ್ತಿ ಮಾಡುತ್ತಲೇ ಇಡೀ ಬ್ರಹ್ಮಾಂಡವನ್ನು ವರ್ಣಿಸಬಹುದು. ಗೊತ್ತಿದೆ ಏನು? ನೀನು ನಿನಗೆ ಬೇಕಾದ ಅರ್ಥ ಪ್ರಪಂಚವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು. ನಾನು ಹೇಳು. ನಾನು ಅರವಸು ರೈತ ಋಷಿಯ ಕಿರಿಯ ಮಗ. ಎಲ್ಲಿಂದ ಬಂದಿದ್ದಿ? ತಂದೆಯ ದೇಹಾಂತವಾಯಿತು, ಅಪರ ಕರ್ಮ ಪ್ರಾಯಶ್ಚಿತ್ತಗಳನ್ನು ಮುಗಿಸಿ ಬಂದಿದ್ದೇನೆ. ಪ್ರಾಯಶ್ಚಿತ್ತ ಯಾಕೆ? ಪ್ರಾಯಶ್ಚಿತ್ತ ಯಾಕೆ? ನನ್ನ ತಂದೆಯ ಕೊಲೆ ಆಯಿತು. ಕೊಲೆ? ಕೊಲೆ ಯಾರ ಕೈಯಲ್ಲಿ ಆಯಿತು? ಮಗನ ಕೈಯಲ್ಲಿ. ಪಿತೃಹತ್ಯೆ, ಬ್ರಹ್ಮಹತ್ಯೆ. ಈ ಮಂಟಪದಲ್ಲಿ ಏನು ಮಾಡ್ತಿದ್ದಾರೆ? ಎಲ್ಲಿದ್ದೇವೆ ನಾವು? ಇದು ಊರ ಅಗತ್ಯ ಬಾಗಿಲು. ಇವರೆಲ್ಲ ಹಳ್ಳಿಯಿಂದ ಕಾಡು ಮೇಡಿನಿಂದ ಬಂದಿದ್ದಾರೆ. ಪಾಪ ಇಲ್ಲಿರುವವರಿಗೆ ಊಟ ನೀರಿಗೆ ದಿಕ್ಕಿಲ್ಲ. ಯಜ್ಞ ಮುಕ್ತಾಯಗೊಳ್ಳುವ ದೊಡ್ಡ ಔತಣಕ್ಕೆ ಕಾದಿದ್ದಾರೆ. ಈ ಯಜ್ಞ ನೆನಪಾಗಲಿಕ್ಕೆ ಆಯ್ತಿತ್ತು. ದೇವಸ್ಸು, ಆದರೆ ನೀನು ಎಷ್ಟು ಚೆಂದ ಕಾಣಿಸ್ತೀನಿತ್ತಿಲೆ, ಮದುಮಗಳ ಹಾಗೆ. ನೀನು ರಾತ್ರಿ ಮನೆಗೆ ಕೊಡಲಿಕ್ಕೆ ಮನೆಗೆ ಹೋಗಲಿಲ್ಲನು? ನಾನು ಓಡಿ ಬಂದಿದ್ದೇನೆ. ಬರೋದಿಲ್ಲ. ಅಯ್ಯೋ, ಇದರ ಸಲುವಾಗಿ ನೀನು ಇಷ್ಟು ದಿವಸ ಮುಖ ತಪ್ಪಿಸಾಡಿಕೊಂಡು ಓಡುತ್ತಿದ್ದೇನೋ ತಂಗಿ. ನಮಗೆ ಯಾಕೆ ಹೇಳಲಿಲ್ಲ? ನಾವು ಬಹುರೂಪಿಗಳು, ಇನ್ನ ರೂಪವನ್ನೇ ಬದಲಾಯಿಸಿ ಬಿಡುತ್ತಿದ್ದೇವೆ. ಅವರು ಬೇಟೆಗಾರರು ಜಾತಿಗಾರನ. ಅವರು ಗುರುತು ಹಿಡಿಯೋದು ಕಣ್ಣಿನಿಂದಲ್ಲ, ಮೂಗಿನಿಂದ. ಮತ್ತು ಒಮ್ಮೆ ವಾಸನೆ ಹತ್ತಿತ್ತು ಅಂದರೆ ಪಾತಾಳ ಸೇರಿದರೂ ಬೆನ್ನು ಬಿಡೋದಿಲ್ಲ. ಏನೇ ಆಗಲಿ ಅರವಸು, ಈಗ ನೀನು ಇಲ್ಲೇ ಇರಬೇಕು. ಅವರಿಗೆ ಕಾಣಿಸುವ ಹಾಗೆ ಅಂದ್ರೆ 2 ದಿವಸ ನಿನ್ನ ಮೇಲೆ ಕಣ್ಣಿಟ್ಟು ಮುಂದೆ ಹೊರಟು ಹೋಗಬಹುದು. ನಾನೇನು ಮಾಡಲಿ? ಎಲ್ಲ ನನಗೆ ಏನು ಕೇಳತಿ? ನೀನು ಹೇಳಲ್ಲ ಏನಾದರೂ. ಎಲ್ಲ ನನ್ನ ಮೇಲೆ ಹೇಳಬೇಡ. ನಾನಂದದ್ದು ನಮ್ಮ ನಾಟಕದಲ್ಲಿ ಪಾತ್ರ ಹಾಕು. ಜಾತಿಗಾರನ ಸುಮ್ಮನೆ ಮೋಜಿಗಲ್ಲ ನಾನಂದದ್ದು. ಅವನು ಯಜ್ಞ ಮುಗಿಯವರೆಗೆ ಇಲ್ಲಿ ಇರೋದು ಯಾವುದಾದ್ರೆ ಬಣ್ಣ ಹಾಕ್ಲಿಕ್ಕೆ ನಡ್ಡಿ. ಅವನು ಈಗಷ್ಟೇ ಕುಣಿದು ತೋರಿಸಿದ, ಗಂಧರ್ವ ಕುಣಿದಾಗೆ ಕುಣಿದ. ಯಜ್ಞಕ್ಕೆ ಸೇವೆ ಅಂತ ಬಣ್ಣ ಹಾಕಂದ್ರೆ ನೀವು ಈ ಕೂಡಲೇ ಹೋಗಬೇಕು ಅಂದ. ಅಲ್ಲದಿದ್ದರೂ ಅವನ ಅಣ್ಣ ಒಪ್ಪೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಅಣ್ಣನ ನನ್ನ ಮೇಲೆ ಬಹಿಷ್ಕಾರ ಹಾಕಿಲ್ಲ. ಅಣ್ಣ ಮೇಲೆ ಆದರೆ ನಾನು ಏನೆಂದು ಹೇಳಲಿ? ನನ್ನ ತಂದೆಯಾದ ಪ್ರಜಾಪತಿಯು ಮರ್ತಿ ಲೋಕದ ಒಬ್ಬ ಏಕಚಿತ್ ಹೆಣ್ಣನ್ನು ಮೋಹಿಸಿ ಮನುಷ್ಯ ಯೋನಿಯಲ್ಲಿ ಆ ಮಗನನ್ನು ಪಡೆದಿದ್ದಾನೆ. ಅವನನ್ನು ಈ ಭೂಲೋಕದ ಅಧಿಪತಿಯನ್ನಾಗಿಯೂ ಮಾಡಿದ್ದಾನೆ. ಅವನೇ ಆ ವಿಶ್ವರೂಪ. ಎಲ್ಲರೂ ಅವನ ಗುಣಗಾನ ಮಾಡು. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಮೃತಂ ವದಿಷ್ಯಾಮಿ ಸತ್ಯಂ ತಪ್ಪು ತಪ್ಪು. ಏನು ಇವರಿಗೇನು ತಿಳಿಯೋದಿಲ್ಲ? ಮೂಢರು. ಇಂದ್ರ ಗೊತ್ತಿದ್ದು ದ್ರೋಹ ಬಗೆಯಲಿಲ್ಲ. ಮತ್ತೆ ಅವನು ಹೆದರಿದ. ಹೆದರಿಕೆ? ಎಂತ ಹೆದರಿಕೆ? ಯಜ್ಞಕುಂಡದ ಪಕ್ಕದಲ್ಲೇ ಒಂದು ಮುಖ. ಯಾರ ಮುಖ ಅದು? ನನ್ನ ತಂದೆದೇ ಏನು, ಅಥವಾ ತಮ್ಮನದು, ಅಥವಾ ನನ್ನದೇ ಮುಖನು? ಅರ್ಥವೇ ಆಗದಂಥ ಒಂದು ಚಳಿಯ ಸಿಡಿಲು ಅವನ ಕರುಳನ್ನ ಸೀಳಿ ಹೋಯ್ತು. ಕಾಲಡಿಯ ನೆಲ ಕುಸಿದು ಬೀಳೋ ಹಾಗೆ ಬಿದ್ದ. ತಿರುವು ಮೂಡಿದ್ದಾಗ ದೂರದಲ್ಲಿ ಯಾವುದು ದನಿ, ಯಾರು ನೀನು ಅಂತ ಕೇಳುತ್ತಿತ್ತು. ನನ್ನದೇ ದನಿ. ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ತಮ್ಮನ ಮೇಲೆ ಎರಗದೇ ಗತಿ ಇರಲಿಲ್ಲ. ಆದರೆ ಎಲ್ಲಿಯ ತನಕ ಎಲ್ಲಿ ಇತ್ತು ಆ ಭೀತಿ?
ನನ್ನೊಳಗೆ ಟಬ್ಬು ಹಿಡಿದುಕೊಂಡು ಕೂತಿತ್ತೇನು? ಯಜ್ಞ ಮುಗೀತ ಬಂದ ಹಾಗೆ ದೇವತೆಗಳು ರಾಕ್ಷಸರಾಗತಾರೇನು? ನಾನಂತೂ ಹೊರಟೆ. ಎಲ್ಲಿಗೆ? ನನ್ನ ಕೆಲಸ ನಿನ್ನ ಕೈಯಲ್ಲಾದೀತು ಅನಿಸೋದಿಲ್ಲ. ಯಾಕಾಗೋದಿಲ್ಲ, ನಾನು ಮಾಡಿಕೊಡ್ತೇನೆ. ನಿನ್ನದೇ ನಿನಗೆ ಹಾಸಿ ಒಪ್ಪಿಕೊಳ್ಳುವಷ್ಟಿದೆ. ಇಲ್ಲ ಇಲ್ಲ, ನನ್ನನ್ನು ನಂಬು. ಬಾಯ್ಲಿ ಬಾಯ್ಲಿ, ರಾಕ್ಷಸ ರಾಕ್ಷಸ ರಾಕ್ಷಸ. ಅದು ಹೊರಗಡೆ. ಏನು ಆಕ್ರಂದನ? ಯಾಕೆ ಅಣ್ಣ, ಯಾಕೆ? ಇನ್ನೊಂದು ವಿಶ್ವಾಸಘಾತ, ಇನ್ನೊಂದು ಹೆಣ. ಯಾಕೆ ಅಣ್ಣ, ಯಾಕೆ? ಇಂದ್ರ, ಇನ್ನು ಈ ವೃತ್ರನಿಂದ ನಿನಗೆ ಬಿಡುಗಡೆ ಇಲ್ಲ. ಎಲ್ಲಿ ಓಡಿ ಹೋಗುತ್ತೆ? ಇಂದ್ರ, ಎಲ್ಲಿ ಓಡಿ ಹೋಗುತ್ತೆ? ನೀನು ಬೆದರಿದ ಗಿಡಗದಂತೆ 99 ನದಿಗಳನ್ನು ದಾಟಿ ಪಾರಾದರೂ ಸರಿ ನಿನ್ನ ಬೆನ್ನ ಬಿಡುವುದಿಲ್ಲ. ನಿನ್ನ ಈ ಸತ್ರವನ್ನೇ ಭಸ್ಮೀಭೂತಗೊಳಿಸಿ ಬಿಡುತ್ತೇನೆ. ತಡೀರಿ, ಅವನು ಮನುಷ್ಯ ಅಲ್ಲ ಸ್ವಾಮಿ, ಸಾಕ್ಷಾತ್ ದಾನವ. ಅವನ ಕಾಲನ್ನೆಲ್ಲ ಕತ್ತೋದಿಲ್ಲ, ಗಾಳಿ ಇರುವುಡುತ್ತಿದ್ದಾನೆ. ಹಿಡಿಯಲಿಕ್ಕೆ ಹೋದರೆ ಹೋಗಿ ಸುಡಿಲಿ ಅಂತರ್ಧಾನಾಗುತ್ತಿದ್ದಾನೆ. ಸ್ವಾಮಿ, ಅನರ್ಥ, ಪ್ರಳಯ. ರಾಕ್ಷಸರು ಯಜ್ಞ ಮಂಟಪದಲ್ಲಿ ನುಗ್ಗುತ್ತಿದ್ದಾರೆ, ಕೈಗೆ ಬಂದದನ್ನು ದೋಚಿಕೊಳ್ಳುತ್ತಿದ್ದಾರೆ, ಮುಕ್ಕುತ್ತಿದ್ದಾರೆ. ಮುಗೋಣ, ಅದರ ವಿಸರ್ಜನೆ ಆಗದಿದ್ದರೆ ಏನು ಅನಾಹುತ ಆಗಿದ್ದು ಹೇಳಲು ಸರಳ. ತಡೀರಿ, ನಾನು ರಾಕ್ಷಸ, ಅಡ್ಡ ಬಂದವರನ್ನ ಕೊಂದು ಹಾಕತೇನೆ, ಅವರು ಕರಳ ತಿನ್ನುತ್ತೇನೆ. ನಾನು ಬ್ರಾಹ್ಮಣ, ನೀವು ಅಡ್ಡ ಬಂದ್ರೆ ನನ್ನನ್ನು ನಾನೇ ಕೊಂದುಕೊಳ್ಳುತ್ತೇನೆ. ಬೇಡ, ಜೋಕೆ, ನನಗೆ ಇಂದ್ರ ಬೇಕು. ಎಲ್ಲಿ ಎಲ್ಲಿ ಇಂದ್ರ? ಇಂದ್ರ ಬಾ, ಎದುರಿಸು ನನ್ನ ಇಂದ್ರ. ಚುರಿಗಳೇ, ಎಚ್ಚರದಲ್ಲಿ ಚುರಿಗಳೇ. ಚುರಿಗಳೇ, ದೀಕ್ಷಿತರೇ, ಇದೇನಿದು? ಎಲ್ಲ ಸರಿ ಹೋಗುತ್ತದೆ. ಬಾ ಬಾ ಮೆಲ್ಲನೆ. ನನಗೇನಾಯ್ತು ಅದೇ ಗೊತ್ತಿಲ್ಲ ನಿಂತಿಲ್ಲ. ಏನು ನೆನಪಾಗುವಲ್ಲದು. ಹೇಗೆ ನಾನು ಪುಣ್ಯಕ್ಕೆ ನಿನಗೇನು ಆಗಿಲ್ಲ. ಅದಕ್ಕೆ ನಿಂತರೆ ನಾನು ಸೋತೆ. ಭರವಸು ಗೆದ್ದ ಅವನಿಗೇನು ಹೆದರಿಕೆ ಇಲ್ಲದೆ ಅಗ್ನಿಯನ್ನು ಹಾಕ ಯಜ್ಞ ವೇದಿಯ ಎದುರಿಗೆ ಕೂತು ಯಜ್ಞ ಕ್ರಿಯೆ ಮುಂದರಿಸಿದ. ಅವನನ್ನು ಧ್ವಂಸ ಮಾಡುವುದು ನನ್ನಿಂದ ಆಗಲಿಲ್ಲ. ಭರವಸು, ನೀನು ಅಂತವನಲ್ಲೇ ಇಲ್ಲ, ಅದು ನಿನ್ನ ತಲೆಯಲ್ಲೂ ಇರಲಿಲ್ಲ. ಅದಕ್ಕೆ ನಿಂತಿಲೆ, ಇನ್ನು ನನ್ನ ಕೈ ಬಿಡಬೇಡ. ಇಲ್ಲ ಇಲ್ಲ, ಅಲ್ಲಿ ನನ್ನ ಅಣ್ಣ ಯಜಮಾನ ಎಲ್ಲ, ನೀನು ಹೊರಡಬೇಕಿಲ್ಲ. ನಡಿ ನಡಿ, ಹೋಗೋಣ, ನಡಿ ಬೇಗ ನಿಲ್ಲು ಅಲ್ಲಿ. ನಡಿ. ತಟ್ಟಿ ಎಬಡಿ ಮಹಾತಟ್ಟಿ. ದುಷ್ಟ ಜಗತ್ತೇ ಎದುರಾದಾಗ ತನ್ನದೇ ಕರೆ ಅಂತ ಎಷ್ಟು ಹಾರಾಡೋದದು. ಏನು ನಡಿ
ಈಗ ನಿನ್ನ ಜೊತೆಗೆ ನಾನು ಬರ್ತೇನೆ. ಇಬ್ಬರು ಜೊತೆಯಾಗಿ ನಿರ್ನಾಮವಾಗಿ ಹೋಗೋಣ. ಅಗ್ನಿಯಲ್ಲಾದರೂ ಒಂದಾಗೋಣ. ರವಸು, ದುಃಖಿಸಬೇಡ. ನಿನಗೇನು ಬೇಕು ಕೇಳಿಕೊಳ್ಳು, ಅಭಯವಿದೆ. ಯಾರದು? ಯಾರು? ನಾನು ಇಂದ್ರ. ನಾವು ದೇವತೆಗಳೆಲ್ಲ ನಿನ್ನ ಸಾಧನೆಗೆ ಮೆಚ್ಚಿದ್ದೇವೆ, ತೃಪ್ತರಾಗಿದ್ದೇವೆ. ಇಂದ್ರ, ನಾನು ನಿನ್ನನ್ನು ಕರೆಯಲಿಲ್ಲ, ಯಾವ ದೇವರನ್ನು ಕರೆಯಲಿಲ್ಲ. ನನಗೆ ಸಾವು ಬೇಕು. ನೀವೆಲ್ಲ ಯಾಕೆ ಬಂದಿದ್ದೀರಿಲ್ಲಿ? ಒಲಿದು ಬಂದ ದೇವರನ್ನು ತಡೆದು ಪ್ರಶ್ನೆ ಕೇಳುವ ಮನುಷ್ಯ ನೀನೇ ಮೊದಲಿಗೆ ಆ? ನಾನೇನು ಮಾಡಿದೆ ಅಂತ ನನಗಿವರ? ದೇವತೆಗಳು ಯಾವುದನ್ನ ಯಾಕೆ ಮಾಡ್ತಾರೆ ಅಂತ ಮನುಷ್ಯ ತರ್ಕದ ಚೌಕಟ್ಟಿನಲ್ಲಿ ಹೇಗೆ ವಿವರಿಸುವುದು? ನೀನು ಆಕೆಯನ್ನ ಮರಳಿ ಬದುಕಿಸ್ತಿರೋದು ಯಾಕೆ ರೋಸು? ಅವಳ ಬದುಕನ್ನೇ ಅಲ್ಲಗೆಳೆಯಲಿಕ್ಕೇನು? ಈಗ ತಿರುಗಿ ಬಂದರೆ ನಿತ್ತಿಲೆಯ ಪ್ರತಿ ಹುಸಿರಿಗೆ ನನ್ನ ನರುಳನ್ನು ಕೇಳಬೇಕು. ನೀನು ನಿತ್ತಿಲೆಗಾಗಿ ಬಯಸುತ್ತಿರೋದು ಅನುಗ್ರಹ ಅಲ್ಲ, ಶಾಪ. ಅಯ್ಯೋ, ಯೋಚನೆ ಮಾಡೋ ರೋಸು, ನೀನೀಗ ಅಪ್ರಬುದ್ಧನಲ್ಲ. ಅರವಸು, ಏನಂತ ನಿರ್ಧಾರ ಮಾಡಿದೆ? ಇಂದ್ರದೇವ, ಹೇಳು. ಈ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ದೊರೆಯಲಿ. ಇದು ನಿನ್ನ ಕೊನೆಯ ಮಾತಷ್ಟೇ? ಹೌದು, ನಿತ್ತಿಲೆಯು ಇದನ್ನೇ ಬಯಸುತ್ತಿದ್ದಳು. ತಥಾಸ್ತು. I'll just take 5 minutes to introduce the cast to you. Rayanna Jogi, Sugandha, Arjun, Niharika, Sampada, Pallavi, Vishwadeep Madhamurthy, Prashanta, Soumya, Shantanu. On nights we had Nisha Shetty and Venu Madhav Bhatt, our producer, our stage manager, and myself Abhinav. And we'd like to thank Mr. Revanna and this festival for giving us an opportunity, youngsters like us, to perform this play. Thank you so much. Thanks a lot for you. ದಯಮಾಡಿ ನಿರ್ದೇಶಕರು ತಂಡದ ಪರವಾಗಿ ಪುಸ್ತಕವನ್ನು ಭಾಗವತರಿಂದ ಪಡೆಯಬೇಕು. ಉತ್ತಮವಾದಂಥ ನಾಟಕವನ್ನು ಕೊಟ್ಟಂತ ನಮ್ಮ ಉಡುಪಿ ತಂಡದವರಿಗೆ ಭಾಗವತರ ಪರವಾಗಿ ಮತ್ತು ತಮ್ಮ ಪರವಾಗಿ ಅನಂತ ಧನ್ಯವಾದಗಳು. ನಾಳೆ ಯಯಾತಿ ನಾಟಕ ಇರುತ್ತೆ, ದಯಮಾಡಿ ಬರಬೇಕು ಅಂತ ವಿನಂತಿ ಮಾಡ್ತೇನೆ.